ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿಯಲ್ಲಿ ಬರತಕ್ಕಂಥ ಸಂಖ್ಯೆಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥ ಆಯ್ತಾ? ಸಂಖ್ಯೆಗಳಲ್ಲಿ ನಾವು ಪ್ರಮುಖವಾಗಿ 6 ವಿಧಗಳನ್ನು ಕಾಣ್ತೇವೆ. ಅವುಗಳಲ್ಲಿ ಮೊದಲನೇ ವಿಧ ಯಾವುದಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಏನಂತ ಕರಿತೇವೆ? ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಈ ಕ್ಯಾಪಿಟಲ್ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಯಾವ ಅಕ್ಷರದಿಂದ? ಈ ಕ್ಯಾಪಿಟಲ್ ಎನ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೇವೆ. ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದರೆ ದೈನಂದಿನ ಜೀವನದಲ್ಲಿ ನಾವು ನಮ್ಮ ಬಳಕೆಗಾಗಿ ಬಳಸ್ತಕ್ಕಂಥ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿಬಹುದು. ಅರ್ಥ ಆಯ್ತಾ? ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ 1, 2, 3, 4, ಅದೇ ರೀತಿಯಾಗಿ ಧನಾತ್ಮಕ ಅನಂತದವರೆಗಿನ ಎಲ್ಲ ಸಂಖ್ಯೆಗಳು ಏನಾಗಿರ್ತಾವು? ಈ ಸ್ವಾಭಾವಿಕ ಸಂಖ್ಯೆಗಳು ಆಗಿರ್ತಾವು. ಅರ್ಥ ಆಯ್ತಾ? ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಗಣಗಳನ್ನಾಗಿ ಮಾಡಿದರೆ ಈ ಗಣವನ್ನು ನಾವು ಎನ್ ನಿಂದ ಸೂಚಿಸ್ತೇವೆ. ಹೌದಾ? ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವಾಗಲೂ ನಾವು ಎನ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸಬೇಕು. ಈ ಗಣದಲ್ಲಿ 1 ಕಾಣ್ತೇವೆ ನಾವು, 2 ನೋಡ್ಬೋದು, 3, 4, ಅದೇ ರೀತಿಯಾಗಿ ಧನಾತ್ಮಕ ಅನಂತ, ಈ ಸಿಂಬಲ್ ನಾವೇನಂತ ಕರಿತೀವಿ? ಅನಂತ, ಇನ್ಫಿನಿಟಿ, ಎಣಿಸಲಾಗದಷ್ಟು ಅಂತ ಕರಿತೀವಿ. ಅಲ್ಲಿಯವರೆಗಿನ ಎಲ್ಲ ಸಂಖ್ಯೆಗಳನ್ನು ನಾವು ಏನಂತ ಪರಿಗಣಿಸಿವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಪರಿಗಣಿಸಿವಿ. ಇದು ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ವಿಧಗಳಲ್ಲಿ ಮೊದಲನೆಯ ವಿಧ ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಅರ್ಥ ಆಯ್ತಾ? ಓಕೆ. ಅದೇ ರೀತಿಯಾಗಿ ಸ್ವಾಭಾವಿಕ ಸಂಖ್ಯೆಗಳ ನಂತರ ಬರೋದು ಪೂರ್ಣ ಸಂಖ್ಯೆಗಳು. ಯಾವುವು? ಪೂರ್ಣ ಸಂಖ್ಯೆಗಳು. ಈ ಪೂರ್ಣ ಸಂಖ್ಯೆಗಳಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತ ಕರಿತೇವೆ. ಯಾವ ನಂಬರ್ಸ್? ಹೋಲ್ ನಂಬರ್ಸ್. ಹಂಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ನಾವು ಯಾವಾಗಲೂ ಹೋಲ್ ಅಂತಕ್ಕಂಥ ಪದದ ಡಬ್ಲ್ಯೂ ನಿಂದ ಸೂಚಿಸ್ತೇವೆ. ಯಾವನ್ನ? ಈ ಪೂರ್ಣ ಸಂಖ್ಯೆಗಳನ್ನ ಈ ಹೋಲ್ ಪದದ ಮೊದಲ ಅಕ್ಷರ ಆಗಿರುವಂತಹ ಡಬ್ಲ್ಯೂ ನಿಂದ ಸೂಚಿಸ್ತೀವಿ. ಈ ಪೂರ್ಣ ಸಂಖ್ಯೆಗಳಲ್ಲಿ ಏನ್ ನೋಡ್ಬೋದು ನಾವು? 0 ಒಳಗೊಂಡಂತೆ 1, 2, 3, 4, ಅದೇ ರೀತಿಯಾಗಿ ಧನಾತ್ಮಕ ಅನಂತದವರೆಗಿನ ಎಲ್ಲಾ ಸಂಖ್ಯೆಗಳನ್ನು ನಾವು ಈ ಪೂರ್ಣ ಸಂಖ್ಯೆಗಳಲ್ಲಿ ಕಾಣುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳಿಗೂ ಮತ್ತೆ ಪೂರ್ಣ ಸಂಖ್ಯೆಗಳಿಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಏನು ಕಾಣಂಗಿಲ್ಲ? ಈ 0 ಕಾಣಂಗಿಲ್ಲ. ಆದ್ರೆ ಈ ಪೂರ್ಣ ಸಂಖ್ಯೆಗಳಲ್ಲಿ ಏನ್ ನೋಡ್ಬೋದು ನಾವು? 0 ನೋಡ್ಬೋದು. 0 ಒಳಗೊಂಡಂತೆ ಧನಾತ್ಮಕ ಅನಂತದವರೆಗಿನ ಎಲ್ಲಾ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಪೂರ್ಣ ಸಂಖ್ಯೆಗಳ ಗಣವನ್ನು ನಾವು ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸಿದ್ರೆ ಇದರಲ್ಲಿ 0, 1, 2, 3, 4, ಅದೇ ರೀತಿಯಾಗಿ ಈ ಧನಾತ್ಮಕ ಅನಂತದವರೆಗಿನ ಸಂಖ್ಯೆಗಳು ಕಂಡು ಬರ್ತವು. ಅರ್ಥ ಆಯ್ತಾ? ಪೂರ್ಣ ಸಂಖ್ಯೆಗಳಲ್ಲಿ ನಾವು ಏನು ನೋಡ್ಬೋದು? 0 ಇಂದ ಧನಾತ್ಮಕ ಅನಂತದವರೆಗಿನ ಸಂಖ್ಯೆಗಳನ್ನು ನೋಡ್ಬೋದು. ಹೀಗಾಗಿ ಸಂಖ್ಯೆಗಳಲ್ಲಿ ಮೂರನೇ ವಿಧ ಯಾವುದಪ್ಪ ಅಂದರೆ ಪೂರ್ಣಾಂಕಗಳು. ಯಾವುದು? ಪೂರ್ಣಾಂಕಗಳು. ಈ ಪೂರ್ಣಾಂಕಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೇವೆ? ಇಂಟೀಜರ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಇಂಟೀಜರ್ಸ್. ಅದಕ್ಕಾಗಿ ನಾವು ಈ ಪೂರ್ಣಾಂಕ ಸಂಖ್ಯೆಗಳ ಗಣವನ್ನು ಹಾಯ್ ಅಥವಾ ಝಡ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಹೌದಾ? ಸಾಮಾನ್ಯವಾಗಿ ನಾವು ಪೂರ್ಣಾಂಕಗಳನ್ನು ಹಾಯ್ ಅಕ್ಷರದಿಂದ ಸೂಚಿಸಲ್ಲ. ಯಾಕಪ್ಪ ಅಂದರೆ ಝಡ್ ಇಂದ ಸೂಚಿಸ್ತೀವಿ. ಝಡ್ ಅನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ಯಾಕಂದ್ರೆ ಈ ಝೆಲನ್ ಪದ ಜರ್ಮನ್ ಭಾಷೆಯ ಝೆಲನ್ ಅಂತಕ್ಕಂಥ ಪದದಿಂದ ಅದರ ಮೊದಲ ಅಕ್ಷರ ಆಗಿರುವಂತಹ ಝಡ್ ನ ಆಯ್ದುಕೊಂಡಿವಿ. ಹೌದಾ? ಹಾಗಾಗಿ ಈ ಪೂರ್ಣಾಂಕಗಳನ್ನು ಯಾವಾಗಲೂ ನಾವು ಈ ಝಡ್ ಎಂಬ ಅಕ್ಷರದಿಂದಾನೇ ಸೂಚಿಸ್ತೀವಿ. ಅರ್ಥ ಆಯ್ತಾ? ಈ ಪೂರ್ಣಾಂಕ ಸಂಖ್ಯೆಗಳಲ್ಲಿ ಯಾವ್ಯಾವ ಸಂಖ್ಯೆಗಳನ್ನು ನೋಡ್ಬೋದಪ್ಪ ಅಂದರೆ ನಾವು ಋಣಾತ್ಮಕ ಅನಂತದಿಂದ ಧನಾತ್ಮಕ ಅನಂತದ ಒಳಗೆ ಇರತಕ್ಕಂಥ ಎಲ್ಲಾ ಸಂಖ್ಯೆಗಳು ಕೂಡ ಈ ಪೂರ್ಣಾಂಕ ಸಂಖ್ಯೆಗಳಲ್ಲಿ ಕಂಡು ಬರ್ತಾವು. ಫಾರ್ ಎಕ್ಸಾಂಪಲ್ ಯಾವ್ಯಾವು? -3, -2, -1, 0, 1, 2, 3. ಅದೇ ರೀತಿಯಾಗಿ
ಋಣಾತ್ಮಕ ಅನಂತ ಮತ್ತೆ ಧನಾತ್ಮಕ ಅನಂತ ಅವೆರಡರ ಮಧ್ಯದಲ್ಲಿ ಎಷ್ಟು ಸಂಖ್ಯೆಗಳು ಕಂಡು ಬರ್ತಾವಲ್ಲ ಆ ಎಲ್ಲಾ ಸಂಖ್ಯೆಗಳು ಕೂಡ ಏನಾಗಿರ್ತಾವು ಈ ಪೂರ್ಣಾಂಕಗಳಾಗಿರ್ತಾವು. ಅರ್ಥ ಆಯ್ತಾ? ಓಕೆ, ಈ ಪೂರ್ಣಾಂಕಗಳನ್ನ ನಾವು ಸಂಖ್ಯಾ ರೇಖೆಯ ಮೇಲೆ ಬರೆದು ನೋಡಿದ್ವಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಎಡಭಾಗದಲ್ಲಿ ಏನ್ ಮಾಡ್ತೀವಿ ನಾವು ಋಣಾತ್ಮಕ ಅನಂತವನ್ನ ಸೂಚಿಸಿವೆ, ಈ ಬಲಭಾಗದಲ್ಲಿ ಏನ್ ಮಾಡಿವಿ ಧನಾತ್ಮಕ ಅನಂತವನ್ನ ಸೂಚಿಸಿವಿ. ಹೌದಾ? ಈ ಎರಡೂ ಮಧ್ಯದಲ್ಲಿ ಕಂಡು ಬರತಕ್ಕಂತ ಎಲ್ಲಾ ಸಂಖ್ಯೆಗಳು ಏನಾಗಿರ್ತಾವು ಈ ಪೂರ್ಣಾಂಕ ಸಂಖ್ಯೆಗಳಾಗಿರ್ತಾವು. ಹೌದಾ? ಈ ಪೂರ್ಣಾಂಕ ಸಂಖ್ಯೆಗಳ ಗಣದಲ್ಲೇ ಇರ್ತಾವು. ಹಾಗಾಗಿ ನಾವು ಏನ್ ಮಾಡ್ಬೋದು, ಈ ಪೂರ್ಣಾಂಕಗಳಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನ ಕಾಣಬಹುದು ಮತ್ತೆ ಧನಾತ್ಮಕ ಸಂಖ್ಯೆಗಳನ್ನು ಕೂಡ ನಾವು ಏನ್ ಮಾಡ್ಬೋದು ಕಾಣಬಹುದಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಹಾಗಾಗಿ ಮೂರನೇ ವಿಧ ಪೂರ್ಣಾಂಕಗಳು. ಅದೇ ರೀತಿಯಾಗಿ ಪೂರ್ಣಾಂಕಗಳ ನಂತರ ಬರೋದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಯಾವುವು? ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ರ್ಯಾಷನಲ್ ನಂಬರ್ಸ್. ಅರ್ಥ ಆಯ್ತಾ? ಏನಂತ ಕರಿತೇವೆ? ರ್ಯಾಷನಲ್ ನಂಬರ್ಸ್. ಆದ್ರೆ ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಕ್ಯೂ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೇವೆ. ಯಾವ ಸಂಕೇತ? ಕ್ಯೂ ಅಂತಕ್ಕಂಥ ಸಂಕೇತದಿಂದ. ಯಾಕಪ್ಪ ಅಂದ್ರೆ ಕೋಶಂಟ್ ಪದದ ಮೊದಲ ಅಕ್ಷರ ಆಗಿರುವಂತ ಕ್ಯೂ ಅನ್ನ ಆಯ್ದುಕೊಂಡು ನಾವೇನ್ ಮಾಡ್ತೀವಿ ಈ ಭಾಗಲಬ್ಧ ಸಂಖ್ಯೆಗಳನ್ನ ಸೂಚಿಸ್ತೇವೆ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಎಲ್ಲಾ ಸಂಖ್ಯೆಗಳನ್ನು ಏನಂತ ಕರಿಬಹುದು ನಾವು? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬಹುದು. ಏನಂತ ಕರಿಬಹುದು? ರ್ಯಾಷನಲ್ ನಂಬರ್ಸ್ ಅಂತ ಕರಿಬಹುದು. ಇಲ್ಲಿ ಏನಾಗಿರಬಾರ್ದು, ಕ್ಯೂ ಯಾವಾಗ್ಲೂ 0ಗೆ ಸಮನಾಗಿರಬಾರ್ದು, 0ಗಿಂತ ದೊಡ್ಡದಿರಬೇಕು. ಅದೇ ರೀತಿಯಾಗಿ ಪಿ ಮತ್ತೆ ಕ್ಯೂಗಳು ಯಾವಾಗ್ಲೂ ಏನಾಗಿರ್ಬೇಕು? ಪೂರ್ಣಾಂಕಗಳೇ ಆಗಿರಬೇಕು. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಯಾವ ಸಂಖ್ಯೆಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸ್ತೀವಲ್ಲ ಅಂತ ಎಲ್ಲಾ ಸಂಖ್ಯೆಗಳನ್ನ ಈ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬಹುದು. ಏನಂತ ಕರಿಬಹುದು? ಭಾಗಲಬ್ಧ ಸಂಖ್ಯೆಗಳು. ಓಕೆ, ಹಾಗಾದ್ರೆ ಮಕ್ಕಳೇ 0 ಒಂದು ಭಾಗಲಬ್ಧ ಸಂಖ್ಯೆ ಹೌದಾ ಅಲ್ಲ ಹೇಳಿ ನೋಡೋಣ. 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕಪ್ಪ ಅಂದ್ರೆ ನೋಡ್ರಿ, 0/1 ಹೌದಾ? ನಾವೇನ್ ಮಾಡ್ಬೋದು, ಮತ್ತೆ 0ನೇ ಪಡಿತೀವಿ. ಹಾಗಾಗಿ 0 ಕೂಡ ಏನಾಗಿದೆ? ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಯಾಕಂದ್ರೆ ನಾವು 0ನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಯಾಕಂದ್ರೆ ಇಲ್ಲಿ 0 P ಆಯ್ತಪ್ಪ ಅಂದ್ರೆ Q ಯಾವುದು? 1 ಆಗಿದೆ. ಹೌದಾ? ಮತ್ತೆ ನಮ್ಗೆ ಏನ್ ಸಿಗುತ್ತೆ? 0ನೇ ಸಿಗುತ್ತೆ. ಹಾಗಾಗಿ 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಅದನ್ನ ನಾವು ಈ P/Q ರೂಪದಲ್ಲಿ ವ್ಯಕ್ತಪಡಿಸಿವಿ. ಅದೇ ರೀತಿಯಾಗಿ Q ಏನಾಗಿಲ್ಲ? 0ಗೆ ಸಮನಾಗಿಲ್ಲ. ಮತ್ತೆ P ಮತ್ತೆ Qಗಳು ಏನಾಗ್ಯಾವು? ಪೂರ್ಣಾಂಕಗಳಾಗ್ಯಾವು. ಅರ್ಥ ಆಯ್ತಾ? ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ್ ಗೊತ್ತಾಯ್ತಾ ಮಕ್ಕಳೇ? ಓಕೆ, ಈಗೇನ್ ಮಾಡಿದ್ವಿ ನಾವು? ಸ್ವಾಭಾವಿಕ ಸಂಖ್ಯೆಗಳನ್ನು ನೋಡಿದ್ವಿ, ಪೂರ್ಣ ಸಂಖ್ಯೆಗಳನ್ನು ನೋಡಿದ್ವಿ, ಪೂರ್ಣಾಂಕಗಳನ್ನು ನೋಡಿದ್ವಿ. ಅದೇ ರೀತಿ ಈಗ ಭಾಗಲಬ್ಧ ಸಂಖ್ಯೆಗಳನ್ನ ನೋಡಿದ್ವಿ. ಈಗ ಮುಂದುವರೆದು ಏನ್ ಮಾಡೋಣ, ಸಂಖ್ಯೆಗಳಲ್ಲಿ 5ನೇ ವಿಧ, ಅತ್ಯಂತ ಪ್ರಮುಖವಾದ ವಿಧ ಅಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಅಂತಕ್ಕಂಥ ಪದ ನಮ್ಗೆ ಏನ್ ಸೂಚಿಸುತ್ತಪ್ಪ ಅಂದ್ರೆ ಭಾಗ ಆಗದೇ ಇರುವಂತಹ ಸಂಖ್ಯೆಗಳು ಅಂತ ಸೂಚಿಸುತ್ತೆ. ಅಂದ್ರೆ ಅಭಾಗಲಬ್ಧ ಅಂದ್ರೇನು? ಭಾಗ ಆಗದೇ ಇರುವಂತ ಸಂಖ್ಯೆಗಳು ಅಂತ ಅರ್ಥ. ಇವನ್ನ ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ? ಇರ್ ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಇರ್ ರ್ಯಾಷನಲ್ ನಂಬರ್ಸ್. ಏನಂತ ಕರಿತೀವಿ? ಇರ್ ರ್ಯಾಷನಲ್ ನಂಬರ್ಸ್. ಕನ್ನಡದಲ್ಲಿ ಅಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳ ವಿರುದ್ಧವಾದಂತಹ ಅರ್ಥ ಕೊಡುವಂತಹ ಸಂಖ್ಯೆಗಳೇ ಏನಾಗಿರ್ತಾವು? ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವು. ಯಾಕಂದ್ರೆ ಈ ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗಂಗಿಲ್ಲ. ಏನ್ ಮಾಡಕ್ಕಾಗಂಗಿಲ್ಲ? ಈ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗಂಗಿಲ್ಲ. ಯಾವುಗಳನ್ನ? ಈ ಅಭಾಗಲಬ್ಧ ಸಂಖ್ಯೆಗಳನ್ನ. ಯಾಕಪ್ಪ ಅಂದ್ರೆ ಇವು ಯಾವುದೋ ಸಂಖ್ಯೆಯಿಂದ ಕೂಡ ಏನಾಗಂಗಿಲ್ಲ, ಸಂಪೂರ್ಣವಾಗಿ ಭಾಗ ಹೋಗಂಗಿಲ್ಲ. ಹಾಗಾಗಿ ಇವನ್ನ ಏನು ಅಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಪೈ ಒಂದೇನಿದು? ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿಯಾಗಿ ಏನ್ ಮಾಡ್ಬೋದು? √2, √3 ಇನ್ನು ಮುಂತಾದ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೋದು? ಈ ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಕಾಣಬಹುದು. ಅರ್ಥ ಆಯ್ತಾ?
ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಹೆಂಗೆ ಸೂಚಿಸ್ತೀವಪ್ಪ ಅಂದರೆ ನಾವು ಆರ್ ಮೈನಸ್ ಕ್ಯೂ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೇವೆ. ಅರ್ಥ ಆಯ್ತಾ? ಆರ್ ಅಂದ್ರೆ ಏನು ಸರ್? ಆರ್ ಏನಾಗೈತಪ್ಪ ಅಂದರೆ ಈ ಸಂಖ್ಯೆಗಳಲ್ಲಿ 6ನೇ ವಿಧ ವಾಸ್ತವ ಸಂಖ್ಯೆಗಳ ಗಣ ಆಗೈತಿ. ಯಾವ ಸಂಖ್ಯೆಗಳ ಗಣ? ಈ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ನಾವು ಈ ಭಾಗಲಬ್ಧ ಸಂಖ್ಯೆಗಳನ್ನು ಕಳೆದ್ಬಿಟ್ರೆ ಇನ್ನು ಉಳಿತಾವಲ್ಲ ಆ ಎಲ್ಲ ಸಂಖ್ಯೆಗಳು ಏನಾಗಿರ್ತಾವು? ಈ ಅಭಾಗಲಬ್ಧ ಸಂಖ್ಯೆಗಳು ಆಗಿರ್ತಾವು. ಅರ್ಥ ಆಯ್ತಾ? ಅಭಾಗಲಬ್ಧ ಸಂಖ್ಯೆಗಳಂದ್ರೇನು? P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರದಂತಹ ಎಲ್ಲ ಸಂಖ್ಯೆಗಳು ಏನಾಗಿರ್ತಾವು? ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವು. ಓಕೆ, ಕೊನೆಯದಾಗಿ ವಾಸ್ತವ ಸಂಖ್ಯೆಗಳು. ಸಂಖ್ಯೆಗಳಲ್ಲಿ 6ನೇ ವಿಧ ಯಾವುದು? ಈ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೇವೆ? ರಿಯಲ್ ನಂಬರ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ರಿಯಲ್ ನಂಬರ್ಸ್. ಹಾಗಾಗಿ ಈ ರಿಯಲ್ ಪದದ ಮೊದಲ ಅಕ್ಷರ ಆಗಿರುವಂತಹ ಆರನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ? ಈ ವಾಸ್ತವ ಸಂಖ್ಯೆಗಳನ್ನು ಆರ್ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತೇವೆ. ಈ ವಾಸ್ತವ ಸಂಖ್ಯೆಗಳು ಯಾವ್ಯಾವ ಅಂದರೆ ಈ ಮೊದಲು ನೋಡಿದ್ವಲ್ಲ, ಉಳಿದೆಲ್ಲ ಸಂಖ್ಯೆಗಳ 5 ವಿಧಗಳು ಏನಾಗಿರ್ತಾವು ಈ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಕಾಣ್ಬೋದು. ಯಾವ್ಯಾವ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣನೂ ಇರುತ್ತೆ, ಪೂರ್ಣ ಸಂಖ್ಯೆಗಳ ಗಣನೂ ಇರುತ್ತೆ, ಪೂರ್ಣಾಂಕ ಸಂಖ್ಯೆಗಳ ಗಣನೂ ಇರುತ್ತೆ, ಭಾಗಲಬ್ಧ ಸಂಖ್ಯೆಗಳು ಕೂಡ ಇರ್ತವೆ. ಅದೇ ರೀತಿಯಾಗಿ ನಾವೇನು ಮಾಡ್ಬೋದು? ಈ ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ಈ ವಾಸ್ತವ ಸಂಖ್ಯೆಗಳಲ್ಲಿ ಕಾಣ್ಬೋದು. ಈ ಎಲ್ಲ ಸಂಖ್ಯೆಗಳ ಗಣಕ್ಕೆ ನಾವೇನಂತ ಕರಿಬೋದು? ವಾಸ್ತವ ಸಂಖ್ಯೆಗಳ ಗಣ. ಅರ್ಥ ಆಯ್ತಾ ಮಕ್ಕಳೇ? ಸಂಖ್ಯೆಗಳ 5 ವಿಧಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂಖ್ಯೆಗಳ ಗಣವೇ ವಾಸ್ತವ ಸಂಖ್ಯೆಗಳು. ಇವುಗಳನ್ನು ಏನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ? ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನಂತ ನೋಡಿದ್ವಿ, ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ, ಪೂರ್ಣಾಂಕಗಳನ್ನು ನೋಡಿದ್ವಿ, ಭಾಗಲಬ್ಧ ಸಂಖ್ಯೆಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಏನು ಮಾಡಿದ್ವಿ? ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಅತ್ಯಂತ ಪ್ರಮುಖವಾದಂಥ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಧನ್ಯವಾದಗಳು.